ಸನ್ಮಾನ ಕಾರ್ಯಕ್ರಮ ನಮ್ಮ ಶಾಲೆಗೆ ದೇಣಿಗೆಯನ್ನು ಹಾಗೂ ವಸ್ತು ರೂಪದಲ್ಲಿ ದೇಣಿಗೆ ನೀಡಿದಂತಹ ಕೆಲವು ಮಹನೀಯರಿಗೆ ಸನ್ಮಾನ ಮಾಡುವಂಥ ಸಂದರ್ಭ. ಈ ಕಾರ್ಯಕ್ರಮವನ್ನು ಶ್ರೀ ಸಿ.ಕೆ. ಹೆಗ್ಡೆ ಸರ್ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ. ವಿ ಆರ್ ಭಟ್ರವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾನೆ. ರಾಮಚಂದ್ರ ಬೈಲ್ಕೇರಿ ಅವರು, ರಾಮಚಂದ್ರ ಶಿವರಾಮ್ ಬೈಲ್ಕೇರಿ, ಸ್ಟೀವನ್ ಡಿಸೋಜಾ ಸಿರ್ಸಿ, ರಾಮಚಂದ್ರ ಶಿವರಾಮ್ ಬೈಲ್ಕೇರಿ ಅವರು ಪರವಾಗಿ ಅವರ ಶ್ರೀಮತಿಯವರು ಆಗಮಿಸಿದ್ದಾರೆ. ಇಂದಿರಾ ಬೈಲ್ಕೇರಿ ಅವರು, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ವೇದಿಕೆ ಪರವಾಗಿ ನೀಡ್ತಾ ಇದ್ದೇವೆ. ಶ್ರೀಯುತ ರಾಮಚಂದ್ರ ಶಿವರಾಮ್ ಬೈಲ್ಕೇರಿ ಅವರು ಮಾರಿಕಾಂಬಾ ನಗರ ಸಿರ್ಸಿ ನಿವಾಸಿಯವರು. ಇವರು ಭಾರತದ ಸುಪ್ರಸಿದ್ಧ ಸಂಸ್ಥೆಗಳಲ್ಲಿ ಒಂದಾದ BSNL ಭಾರತ ಸಂಚಾರ್ ನಿಗಮ್ ಲಿಮಿಟೆಡ್ ಸಂಸ್ಥೆ ಇದರ ಸಿರ್ಸಿಯ ಸಬ್ ಡಿವಿಷನ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು ನಮ್ಮ ಶಾಲೆಗೆ 10,000 ರೂಪಾಯಿ ಮೌಲ್ಯದ ಅತ್ಯವಶ್ಯಕತೆಯನ್ನು ಉಳ್ಳ ಗಾಡ್ರೇಜ್ ಕಪೋಟನ್ನು ಅಲ್ಮೇರಾವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯವರು, ಪಾಲಕ ಪೋಷಕರು, ವಿದ್ಯಾರ್ಥಿ ವೃಂದ, ಶಿಕ್ಷಕ ವೃಂದ ಎಲ್ಲರೂ ಅವರನ್ನು ಆತ್ಮೀಯವಾಗಿ ಸ್ಮರಿಸುತ್ತಾ ಶ್ರೀಯುತ ನಮ್ಮ BO ಸಾಹೇಬರಾದಂಥ ಶ್ರೀಯುತ ನಾಗರಾಜ್ ನಾಯ್ಕ್ ಸರ್ ಅವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ. ಸಿರ್ಸಿಯ ರಾಮನಬೈಲ್ ನಿವಾಸಿ. ಇವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಜಿಲ್ಲಾ ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ಆತ್ಮೀಯ ಸ್ನೇಹಿತ ದಿವಂಗತ ಹರೀಶ್ ಅವರ ಸ್ಮರಣಾರ್ಥ ಕಳೆದ 3 ವರ್ಷಗಳಲ್ಲಿ ಒಂದು ಮಿಕ್ಸರ್, ಗಾರ್ಡನ್ಗೆ ಹೂವು ಮತ್ತು ಬಣ್ಣದ ಗಿಡಗಳನ್ನು ಮತ್ತು 7 ಆಫೀಸ್ ಚೇರ್ಗಳನ್ನು, ಸುಮಾರು 12,000 ಮೌಲ್ಯದ ವಿವಿಧ ಬಗೆಯ ವಸ್ತುಗಳನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಕಳೆದ 2 ವರ್ಷಗಳಿಂದ ಪಂಚಾಯತ್ ವ್ಯಾಪ್ತಿಯ 9 ಅಂಗನವಾಡಿಗಳಿಗೆ ಉಪಯೋಗವಾಗುವಂಥ ಅತ್ಯವಶ್ಯಕ ವಸ್ತುಗಳನ್ನು ಸಹ ಈ ಸಂದರ್ಭದಲ್ಲಿ ನೀಡಿದ್ದನ್ನು ನಾವು ಸ್ಮರಿಸಿಕೊಳ್ತಾ ಅವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಸನ್ಮಾನಿಸಬೇಕು ಅಂತ MP ಅವರು. ಸನ್ಮಾನವನ್ನು ಸ್ವೀಕರಿಸಿದ ಸ್ಟೀವನ್ ಡಿಸೋಜಾ ಅವರಿಗೂ ಸನ್ಮಾನಿಸಿದ MP ಅವರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಈಗ ಶ್ರೀಮತಿ ನೇತ್ರಾವತಿ ಗಣಪತಿ ಪಟ್ಕಾರ್, ದೇವಗುಂಡಿ, ಕುಮಟಾ. ನೇತ್ರಾವತಿ ಪಟ್ಕಾರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇವರು ನಮ್ಮ ಶಾಲೆಯ ನಿಕಟಪೂರ್ವ ಅಧ್ಯಕ್ಷರೂ ಹೌದು. SDMC ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಶಾಲೆಯಲ್ಲಿ ಮುಗಿಸಿದ್ದು, ಇವರ ಮಗ ಕುಮಾರ್ ದಿಶಾಂತ್ ಗಣಪತಿ ಪಟ್ಕಾರ್ ಇವರನ್ನು 1ರಿಂದ 5ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ಓದಿಸಿರುವಂಥದ್ದು. ಅದರ ಸವಿನೆನಪಿಗಾಗಿ 10,000 ರೂಪಾಯಿ ಮೌಲ್ಯದ 6x4 ಅಳತೆಯ 2 ಗ್ರೀನ್ ಬೋರ್ಡ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಅವರನ್ನು ಅನಂತಕುಮಾರ್ ಹೆಗಡೆ ಅವರು ಅಭಿನಂದಿಸಬೇಕು ಅಂತ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶಾಲೆಗೆ ಕೊಡುಗೆಯಾಗಿ ನೀಡಿದ ಕೊಡುಗೆಯನ್ನು ನಾವು ಸ್ಮರಿಸುತ್ತಾ ಶ್ರೀಮತಿ ನೇತ್ರಾವತಿ ಪಟ್ಕಾರ್ ಅವರನ್ನು ಸನ್ಮಾನಿಸಿದ ಅನಂತಮೂರ್ತಿ ಹೆಗಡೆ ಅವರನ್ನ ಅಭಿನಂದಿಸುತ್ತಾ ಮುಂದಿನ ನಾಗೇಂದ್ರ ಎನ್
ಶ್ರೀಯುತ ನಾಗೇಂದ್ರ ಪಟ್ಕಾರ್ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ DS ಹೆಗ್ಡೆ ಅವರು ಮತ್ತು MK ಮೊಗೇರ್ ಸರ್ ಅವರು ಕಾರ್ಯವನ್ನು ನೆರವೇರಿಸಿಕೊಟ್ಟಿರುವಂಥ ಅವರನ್ನು ಸಹ ಅಭಿನಂದಿಸ್ತಾ ಮಹೇಶ್ ಎನ್ ಭಟ್ ಮತ್ತು ಕುಟುಂಬದವರು ಮಾರಿಕಾಂಬಾ ನಗರ ಸಿರ್ಸಿ ಡಾಕ್ಟರ್ ಮಹೇಶ್ ಎನ್ ಭಟ್ ಮತ್ತು ಕುಟುಂಬದವರು ನಾಗರಾಜ್ ಮಂಜಯ್ಯ ಪಟ್ಕಾರ್ ತಾರ್ಗೋಡ್ ಅಪ್ಪು ನಾಗರಾಜ್ ಮಂಜಯ್ಯ ಪಟ್ಕಾರ್ ತಾರ್ಗೋಡ್ ಇವರು ಸ್ಟೇಷನರಿ ಅಂಗಡಿ ವ್ಯಾಪಾರಸ್ಥರಾಗಿದ್ದು ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಶಾಲೆಯಲ್ಲಿ ಮುಗಿಸಿರುತ್ತಾರೆ. ತಾರ್ಗೋಡ್ ಶಾಲೆಗೆ ಕಳೆದ 6 ವರ್ಷಗಳಿಂದ ಬಿಸಿ ಊಟಕ್ಕೆ ಉಪಯೋಗವಾಗುವಂಥ ಮಕ್ಕಳಿಗೆ ರುಚಿಕಟ್ಟಾದ ಉಪ್ಪಿನಕಾಯಿಯನ್ನು ಉಚಿತವಾಗಿ ಸತತವಾಗಿ 6 ವರ್ಷಗಳಿಂದ ನೀಡುತ್ತಾ ಬಂದಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಮಂಜಣ್ಣ ಅವರು ವೇದಿಕೆ ಬರಬೇಕು. ಶ್ರೀಮತಿ ಮಹಾದೇವಿ ಎನ್ ಮಾರ್ಕಾಂಡೆ ಅವರು ಮೂಲತಃ ನಮ್ಮ ತಾರ್ಗೋಡ್ ವ್ಯಾಪ್ತಿಯ ಕಾರಗದ್ದೆ ಗ್ರಾಮದವರು. ಕಳೆದ ಇದೇ ಶಾಲೆಯಲ್ಲಿ ಅವರ 2 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಕಳೆದ 18 ವರ್ಷಗಳಿಂದ ತುಮಕೂರಿನಲ್ಲಿ ಹೆಗಡೆ ಮೆಸ್ ಹೇಳುವಂಥದ್ದನ್ನು ನಡೆಸ್ಕೊಂಡು ಸತತವಾಗಿ ಬರ್ತಾ ಇದ್ದಾರೆ. ಯಶಸ್ವಿಯಾಗಿ ಅದನ್ನು ಮುನ್ನಡೆಸ್ಕೊಂಡು ನಮ್ಮ ಒಂದು ಆತ್ಮೀಯ ಒಂದು ಫೋನ್ ಕರೆಗೆ ಸ್ಪಂದಿಸಿ ಇವರು ಸಹ ಇದೇ ಶಾಲೆಯಲ್ಲಿ ಓದಂಥವರು ಒಂದು ಗೌರವಯುತವಾದ ಮೊತ್ತವನ್ನು ದೇಣಿಗೆಯಾಗಿ ನೀಡಿದ್ದು ಅದನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ. ಯಾಕೆಂದರೆ ಇವತ್ತೇ ಅವರ ಪರಿಚಯ ನನಗಾಗಿರೋದು. ಆದರೂ ಒಂದು ಫೋನ್ ಕರೆಗೆ ಸ್ಪಂದಿಸಿದ್ದಾರೆ. ಜೊತೆಗೆ ನಮ್ಮಲ್ಲಿ ಬರವಣಿಗೆ ಇವತ್ತೇನು ಹೊಸದಾಗಿ ನಾವು ಬರವಣಿಗೆಯನ್ನು ಗೋಡೆಯಲ್ಲಿ ಮಾಡಿದ್ದೇವೋ ಮತ್ತು ಬಣ್ಣದ ಸ್ವಲ್ಪ ಭಾಗವನ್ನು ಸಹ ಅವರು ನೆರವೇರಿಸಿಕೊಂಡು ನಮ್ಮನ್ನು ಪುನೀತರನ್ನು ಮಾಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಾಗರಾಜ್ ಸರ್ ಅವರು. ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ NG ಭಟ್ ಅವರು ಡಾಕ್ಟರ್ NG ಭಟ್ ಮಹೇಶ್ ಭಟ್ ಅವರು ಆಗಮಿಸಿದ್ರೆ ದಯವಿಟ್ಟು ಬರಬೇಕು. ಸಜನಿ ನಾಗರಾಜ್ ಪೂಜಾರಿ ಬನ್ನಿ, ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸಜನಿ ನಾಗರಾಜ್ ಪೂಜಾರಿ, ಪೂರ್ವಿ ಬೀರಪ್ಪ ಪಟ್ಕಾರ್, ಪ್ರತೀಕ್ಷಾ ಮಂಜುನಾಥ್ ಪೂಜಾರಿ, ಭಾರತಿ ಚಂದ್ರಶೇಖರ್ ಪೂಜಾರಿ, ಜಯಂತಿ ಭಾಸ್ಕರ್ ಗೌಡ ದಯವಿಟ್ಟು ಬನ್ನಿ. ಸುಹಾನಾ ಮೊಹಮ್ಮದ್ ರಫೀಕ್ ಶೇಖ್, ಜೀವನ್ ನಾರಾಯಣ್ ಮುಕರಿ, ಯೂಸುಫ್ ಹುಸೇನ್ ಸಾಬ್ ಬನ್ನಿ. ನಾಗರಾಜ್ ವಿಷ್ಣು ವೈದ್ಯ ಬಂದರ. ಇವರು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಎತ್ತರಿಸಿದವರು. 2021-22ನೇ ಸಾಲಿನ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳಿವರು. ಇವರಿಗೆ
2023ನೇ ಸಾಲಿನಲ್ಲಿ NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿರುವಂಥವರು ಕುಮಾರ್ ಭಾರ್ಗವ್ ರಮೇಶ್ ಪಟ್ಗಾರ್. ಜಿಲ್ಲೆಗೆ ಅತಿ ಹೆಚ್ಚು ಹಾಗೂ ಅಭಿನಂದನೆಯನ್ನು ಸಲ್ಲಿಸಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ನಾಗರಾಜ್ ನಾಯ್ಕ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ವೇದಿಕೆಯ ಮೇಲೆ ಇದ್ದಂತಹ ಉಪಾಧ್ಯಕ್ಷರು KMF ಧಾರವಾಡ ಆದಂಥ ಶ್ರೀ ಸುರೇಶ್ ಚಂದ್ರ ಹೆಗಡೆ ಸರ್ ಅವರೇ, ಅದೇ ರೀತಿ ಮಾನ್ಯ ಉಪನಿರ್ದೇಶಕರಾದಂಥ ಬಸವರಾಜ್ ಸರ್ ಅವರೇ, ಮಂಜುನಾಥ್ ಹೆಗಡೆ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ನಾರಾಯಣ್ ಮುಖ್ಯ ಅವರೇ, ಇಲ್ಲಿ ಮೊಗೇರ್ ಸರ್ ಇದ್ದಾರೆ, ಜೊತೆಗೆ ಶಾಂತರಾಮ್ ಹೆಗಡೆ ಸರ್ ಇದ್ದಾರೆ, ನಾಗರಾಜ್ ಎಸ್ ಹೆಗಡೆ ಅವರಿದ್ದಾರೆ. ನಮಗೆ ಭಾಳ ತೊಂದರೆ ಕೊಡೋರು ಅಂದರೆ ಬೀರಪ್ಪ ಅವರು, ಜೊತೆಗೆ ಅಧ್ಯಕ್ಷರು, ಹಾಗೆಯೇ ಯುವ ಮುಖಂಡರಾದಂಥ ಅನಂತಮೂರ್ತಿ ಸರ್ ಕೂಡ ಇಲ್ಲಿದ್ದಾರೆ. ಜೊತೆಗೆ ಎಲ್ಲ ಪಾಲಕ ಪೋಷಕರಿದ್ದೀರಿ, ಶಿಕ್ಷಕರಿದ್ದೀರಿ, ಮುದ್ದು ವಿದ್ಯಾರ್ಥಿನಿಯರೇ, ತುಂಬ ಸಂತೋಷದ ವಿಚಾರ. ಇಂತಹ ಒಂದು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡಿಬೇಕಾಗುತ್ತೆ. ಕಲಿಕೆಯ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಯಾಕೆಂದರೆ ಈಗಾಗಲೇ ಕೆಶಿನ್ಮನೆ ಸರ್ ಹೇಳಿದ್ರು, ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಬೆಳೆಸಬೇಕು ಅಂತ. ಅಂಥ ಒಂದು ಸಂಸ್ಕಾರ ಕೊಡುವಂಥದ್ದು ಈ ಸಾಂಸ್ಕೃತಿಕ ಚಟುವಟಿಕೆಗಳು. ಅವುಗಳನ್ನೆಲ್ಲ ಬೆಳಗಿಂದ ನಡೆಸಿದ್ದೀರಿ, ಈಗಲೇ ಮುಂದೂ ಕೂಡ ನಡೆಸೋರಿದ್ದೀರಿ. ಇಂಥ ಕಾರ್ಯಕ್ರಮಗಳಲ್ಲಿ ಶಾಲೆಯಲ್ಲಿ ಆಗಲೇಬೇಕು. ಇದು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮುಖ್ಯವಾದಂಥ ದಿನ. ಇದು ನಾವೇನಾದರೂ ಶಾಲೆ ದಿನಗಳನ್ನು ನೆನೆಸ್ಕೊಂಡ್ರೆ ಅದರಲ್ಲಿ ಈ ವಾರ್ಷಿಕೋತ್ಸವದ ದಿನವೂ ಕೂಡ ಒಂದು. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಯಾವಾಗಲೂ ನಡೀಲಿ ಅಂತ ಆಶಿಸ್ತಾ, ಇವರೇನು ತೊಂದರೆ ಕೊಟ್ಟಿಲ್ಲ, ಆದರೆ ಒಂದು ಅವರು ಶಾಲೆ ಇದ್ದಂಥ ಕಳಕಳಿ ಇದೆಯಲ್ಲ, ಅದು ನಮಗೆ ಖುಷಿಯನ್ನು ಕೊಡುತ್ತೆ. ಅವ್ರಿಗೆ ಏನು ಕೊಡೋದು ಬೇಡ ಸರ್, 2 ಜನ ಶಿಕ್ಷಕರನ್ನು ಕೊಡಿ ಸರ್, ಇಷ್ಟೇ ಕೇಳೋದು, ಮತ್ತೇನು ಕೇಳಲ್ಲ ನಮ್ಮ ಹತ್ರ. ಆ ಕಳಕಳಿ ಇರಬೇಕು.
ಶಾಲೆ ಬಗ್ಗೆ ಅಭಿಮಾನ ಇರಬೇಕು. ಆ ಒಂದು ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ಈಗ ಕೆಲವು ವಿದ್ಯಾರ್ಥಿಗಳನ್ನು ನಾವು ಗೌರವಿಸಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಅದು ನಾವು ಶಿಕ್ಷಕರು ಮಾಡಬೇಕಾಗಿರೋದು ಇಷ್ಟೇ ಒಂದು ಸಣ್ಣ ಕೆಲಸ. ಅವರಿಗೆ ಉತ್ತಮವಾದಂಥ ಕಲಿಕೆಯನ್ನು ಮಾಡಿ ಅವರಿಗೆ ಸಿಗುವಂಥ ಒಂದು ವಿದ್ಯಾರ್ಥಿ ವೇತನ ಇದೆಯಲ್ಲ, ಅದು ಯಾಕೆ ನಾವಂತೂ 10 ರೂಪಾಯಿ ಕೊಡಲಿಕ್ಕಾಗಲ್ಲ ಅಥವಾ 100 ರೂಪಾಯಿ ಕೊಡಲಿಕ್ಕಾಗಲ್ಲ. ಕಲಿಕೆಯ ಮೂಲಕ ಅವರಿಗೆ ಅವರ ಜೀವನದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಇದು ಒಂದು ಅಡಿಗಲ್ಲು. ಆ ಒಂದು ಕಾರ್ಯಕ್ರಮ ಏನಿದೆ, ತರಬೇತಿ ಇದೆ, ಇಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ಇದು ಎಲ್ಲ ಶಾಲೆಗಳಲ್ಲಿಯೂ ಕೂಡ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ. ಆದರೆ ಇಲ್ಲಿ ಅದನ್ನು ಅತ್ಯುತ್ತಮವಾದಂಥ ಒಂದು ವಿಶೇಷವಾಗಿ ಆ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಹೆಚ್ಚು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಅವರೆಲ್ಲರೂ ಕೂಡ ಅಲ್ಲಿ ಮಾರಿಕಾಂಬಾ ಶಾಲೆಗೆ ಬರ್ತಾರೆ. ಅದು ಇನ್ನೂ ಖುಷಿ ಎಲ್ಲ ಮಕ್ಕಳು. ಯಾಕಂದರೆ ನಾವಲ್ಲಿ ನೋಡ್ತಾ ಇದ್ವಿ, ತಾರ್ಗೋಡಿನಿಂದ ಬರುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ ಎಲ್ಲರೂ ಕೂಡ ಒಂದು ಉತ್ತಮವಾದಂಥ ಕಲಿಕೆಯನ್ನು ಮುಗಿಸ್ಕೊಂಡೇ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದು ಉತ್ತಮವಾದಂಥ ಕಲಿಕೆ ಕೂಡ ಮೊದಲಿಂದನೂ ಆಗ್ತಾ ಇದೆ. ನಮಗೂ ಕೂಡ ಒಂದು ಖುಷಿ. ಮತ್ತು ಅದಕ್ಕಾಗಿ ಇಲ್ಲಿಯ ಈ ಪಾಲಕರನ್ನ, ಪೋಷಕರನ್ನ ನಾವು ಇಲ್ಲಿ ಗೌರವಿಸಲೇಬೇಕು. ಇವತ್ತು ನಾವು ನೋಡಿದ್ವಿ ಗೌರವಿಸಿರೋದು ಅಂದರೆ ಪಾಲಕ ಪೋಷಕರು ಕೂಡ ಈ ಶಾಲೆಯ ಬಗ್ಗೆ ಎಷ್ಟು ಕಳಕಳಿಯನ್ನು ಹೊಂದಿದ್ದಾರೆ ಅಂತ. ಇವತ್ತು ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿ, ಮಾರ್ಕಂಡೇಯ ಮೇಡಮು ಪ್ರೌಢಶಾಲೆಯಲ್ಲಿ ಇರಬೇಕಾದ್ರೆ ಒಂದು ಉತ್ತಮವಾದಂಥ ಪಾಠ ಬೋಧನೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ವಿಜ್ಞಾನದಲ್ಲಂತೂ ಅವರ ಆಸಕ್ತಿ ಬಹಳ ಇತ್ತು. ಬೈರುಂಬೆ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳು ಮೋಸ್ಟ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಿಕ್ಕೆ ಕೂಡ ಬಯಸ್ತೀನಿ. ತುಂಬಾ ಅಚ್ಚುಕಟ್ಟಾಗಿ ಅವರು ಶಾಲೆಗಳಲ್ಲಿ ಪಾಠ ಬೋಧನೆಯನ್ನ ಮಾಡ್ತಾ ಇದ್ರು. ಅವರಿಗೂ ಕೂಡ ಇವತ್ತು ಸನ್ಮಾನವನ್ನು ಮಾಡಿದಿರಿ. ಇದು ನಮ್ಮ ಕರ್ತವ್ಯ. ಅದು ಈ ಶಾಲೆಗೆ ದಾನಿಗಳನ್ನ ಏನಿದಿರಿ, ಇವತ್ತು ಒಬ್ರಿಬ್ರು ದಾನಿಗಳು ಬರಲಿಲ್ಲ, ಹೀಗೂ ಇರುತ್ತೆ. ಕೆಲವರು ದಾನ ಕೊಡ್ತಾರೆ, ಆ ದಾನ ಕೊಟ್ಟಿರೋದನ್ನ ಹೇಳಬಾರ್ದು ಅನ್ನೋದು ಕೂಡ ಅವರ ಮನಸ್ಸಿನಲ್ಲಿ ಇರುತ್ತೆ. ಅಥವಾ ನಾ ಕೊಡ್ತೀನಿ ದಾನ, ನನಗೆ ಈ ಸನ್ಮಾನ ಎಲ್ಲ ಬೇಡ ಅನ್ನೋರು ಕೂಡ ಇದ್ದಾರೆ. ಅಂತಹ ವ್ಯಕ್ತಿಗಳು ಕೂಡ ಇಲ್ಲಿ ನಾವು ನೋಡಿದ್ವಿ. ಆದರೆ ಒಂದು ಈಗಾಗಲೇ ನಮ್ಮ ಉಪನಿರ್ದೇಶಕರು ಹೇಳಿದ ಹಾಗೇನೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಒಂದು ಕಾರ್ಯಕ್ರಮ ಇದೆ ಇಲಾಖೆಯಿಂದ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸರ್ ಹೇಳಿದ್ರು ವಾಟ್ಸಾಪ್ ಗ್ರೂಪ್ ಮಾಡಿದ್ದಾರೆ ಅಂತ. ಪ್ರತಿ ಶಾಲೆಯಿಂದನೂ ಈ ವಾಟ್ಸಾಪ್ ಗ್ರೂಪನ್ನು ಮಾಡಿ ನಮ್ಮ ರಾಜ್ಯದಲ್ಲಿ 36,000 ಗ್ರೂಪ್ಗಳಿದ್ದಾವೆ ಅಂತ ವಾಟ್ಸಪ್ ಗ್ರೂಪ್ಗಳು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಇಲ್ಲಿಯ ಮುಖ್ಯೋಪಾಧ್ಯಾಯರಿರಲಿ ಅಥವಾ ಶಿಕ್ಷಕರಿರಲಿ, ತಾವು ಯಾರು ದಾನ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಒಂದು 10 ಸೆಕೆಂಡ್ ಹೇಳ್ತಿರೋ ಅಥವಾ 30 ಸೆಕೆಂಡ್ ಹೇಳ್ತಿರೋ ಅಥವಾ 60 ಸೆಕೆಂಡ್ ಹೇಳ್ತಿರೋ ಗೊತ್ತಿಲ್ಲ. ಇಂಥ ಮಹನೀಯರು ನಮ್ಮ ಶಾಲೆಗೆ ಇಂಥದನ್ನು ದೇಣಿಗೆ ಕೊಟ್ಟಿರೋದ್ರಿಂದ ನಮಗೆ ಇಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ವಿಡಿಯೋ ಮಾಡಿ ಆ ಗ್ರೂಪಲ್ಲಿ ದಯವಿಟ್ಟು ಹಾಕಬೇಕು. ಯಾಕಂದ್ರೆ ಇವತ್ತು ನೋಡಿ, ಆ ದಾನ ಕೊಟ್ಟವ್ರು ಬರಲಿಲ್ಲ, ಅವ್ರ ಹೆಸರನ್ನು ಹೇಳಿದ್ರು ಕೂಡ ಬರಲಿಲ್ಲ. ಅಂಥವ್ರು ಕೂಡ ಆ ಗ್ರೂಪ್ನಲ್ಲಿ ನಾವು ಸೇರಿಸಿದ್ರೆ ಅದು ಎಷ್ಟು ಗ್ರೂಪಲ್ಲಿ 36,000 ಜನ ಅಲ್ಲ, 36,000 ಗ್ರೂಪಲ್ಲಿ ಅವರನ್ನು ನೋಡ್ತಾರೆ. ಓಹೋ, ಇಂಥ ಶಾಲೆಗಳಿಗೆ ಇಂಥವರು ದಾನವನ್ನು ಕೊಟ್ಟಿದ್ದಾರೆ, ನಾವು ಕೂಡ ಕೊಡಬೇಕು ಅನ್ನೋದು ಅದೊಂದು ಪ್ರೇರೇಪಣೆ. ಆ ಕೆಲಸ ಕೂಡ ಆಗಬೇಕು. ಯಾಕಂದ್ರೆ ಇಲ್ಲಿ ಬಹಳ ಜನ ಕೊಟ್ಟಿದ್ದಾರೆ, 2 ಲಕ್ಷ ರೂಪಾಯಿದವರೆಗೂ ಕೂಡ ಇಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದೊಂದು ಕೆಲಸ ಆದರೆ ಇನ್ನೂ ಕೂಡ ಬೇರೆ ಶಾಲೆಗೂ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಕೆಲಸ ಕೂಡ ಆಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಈಗಾಗಲೇ ಹೇಳಿದ್ರು ಮಾನ್ಯ ಉಪನಿರ್ದೇಶಕರು, ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ. ಅದಕ್ಕೆ ಕಾರಣ ಎಲ್ಲ ಮಕ್ಕಳು ಈಗ ಹೆಂಗೆ ಪಾಲಕರು ಪೇಟೆ ಕಡೆ ಹೋಗಿದಾರೋ ಹಾಗೇನೆ ಮಕ್ಕಳು ಕೂಡ ಪೇಟೆ ಶಾಲೆಗಳಿಗೆ ಹೋಗ್ತಾರೆ. ಆದರೂ ಕೂಡ ಇಲ್ಲಿ ಸುಮಾರು ಮಕ್ಕಳು ಇದ್ದಾರೆ, ತೊಂದರೆ ಏನಿಲ್ಲ. ಆದ್ರೆ ಕಲಿಕೆ ಕೂಡ ಚೆನ್ನಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಪಾಲಕರು ಇಲ್ಲಿ ಉತ್ತಮವಾದ ಶಿಕ್ಷಣ ಸಿಗೋದ್ರಿಂದ ಇಲ್ಲಿ ಮುಗಿಸ್ಕೊಂಡೇ ನೀವು ನಮ್ಮ ಪಟ್ಟಣದ ಶಾಲೆಗಳಿಗೆ ಬಂದ್ರೆ ಅಲ್ಲಿ ಇನ್ನೂ ಒಂದು ಉತ್ತಮವಾದಂತ ಶಿಕ್ಷಣ ಸಿಗುತ್ತೆ. ಇಲ್ಲಿ ಕಲಿಕೆಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಇಲ್ಲಿ ಅದನ್ನ ಪಡ್ಕೊಂಡು ತಾವೆಲ್ಲ ಪಟ್ಟಣ ಶಾಲೆಗೆ ಬರಬೇಕು ಅನ್ನೋದು ಕೂಡ ನಮ್ಮ ವಿನಂತಿ. ಇನ್ನೂ ಹೆಚ್ಚಿಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ನಾವು ಬಂದಾಗಿಂದ ನೋಡ್ತಾ ಇದ್ವಿ. ಇದು ಮಾತಾಡುವ ವೇದಿಕೆ ಕೂಡ ಅಲ್ಲ. ನಿಮ್ಮ ಕಲಿಕೆಗೆ ಪೂರಕವಾಗಿ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದಂಥ ಶ್ರೀ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ವಾರ್ಷಿಕೋತ್ಸವದ ನಿಮಿತ್ತ ಕ್ಲಸ್ಟರ್ ಮಟ್ಟದ ಜಾನಪದ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈಗ ಆ ಸ್ಪರ್ಧೆಯ ಬಹುಮಾನವನ್ನು ವಿತರಣೆ ಮಾಡುವಂಥ ಸಂದರ್ಭ. ಈ ಬಹುಮಾನವನ್ನು ವೇದಿಕೆ ಮೇಲಿನ ಗಣ್ಯರು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಮೊದಲಿಗೆ ಕಿರಿಯರ ವಿಭಾಗ ಪ್ರಥಮ ಸ್ಥಾನ LPS ದಾಸ
ಮಕ್ಕಳ ದಿನಾಚರಣೆ ನಿಮಿತ್ತ ನಾವು ಮೋಜಿನ ಆಟಗಳನ್ನು ಆಡಿಸಲಾಗಿತ್ತು. ಆ ಆಟಗಳ ವಿಜೇತರಿಗೆ ಬಹುಮಾನ ವಿತರಣೆ. ನಲಿಕಲಿ ವಿಭಾಗ ಸಂಗೀತ ಕುರ್ಚಿ ಧನುಷ್ ಗೌಡ.
ಒಂದು ವಿಶೇಷ ಬಹುಮಾನವನ್ನು ನಾನು ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ಆಫೀಸ್ ರೂಮನ್ನು ದಿನನಿತ್ಯ ನಾನು ಬರುವುದರೊಳಗೆ ಸ್ವಚ್ಛಗೊಳಿಸಿ ಪ್ರತಿನಿತ್ಯವೂ ಎಲ್ಲ ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತರಗತಿಯಲ್ಲಿ ಎಲ್ಲೋ 15 ದಿವಸ ತಿಂಗಳಿಗೊಮ್ಮೆ ಒಬ್ಬ ವಿದ್ಯಾರ್ಥಿಗೆ ಬರ್ತದೆ. ಆದರೆ ಆಫೀಸ್ ರೂಮನ್ನು ದಿನನಿತ್ಯ ಕ್ಲೀನ್ ಮಾಡುವಂಥ ಸ್ವಚ್ಛಗೊಳಿಸುವಂಥ 4 ವಿದ್ಯಾರ್ಥಿಗಳು, ಸಾಜಿಬ್, ರಿತೇಶ್, ಯಾದವ್, ಸುಜನ್. ಧನ್ಯವಾದಗಳು.